ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ತರುಣಿಯರಿಗಾಗಿ ಸೌಂದರ್ಯ ಸೂತ್ರಗಳು. ಮುಂಜಾನೆ ಎದ್ದ ತಕ್ಷಣ 2 ಗ್ಲಾಸ್ ತಣ್ಣೀರು ಕುಡಿಯಿರಿ. ಖಾಲಿ ಹೊಟ್ಟೆಯಲ್ಲಿ 2 ಗ್ಲಾಸ್ ನೀರು ಕುಡಿಯುವುದು ಕಷ್ಟ ಎಂದುಕೊಳ್ಳಬಾರದು. ಇದು ತುಂಬಾ ಸುಲಭವಾದ ವಿಧಾನ. ಸೂರ್ಯೋದಯ ಸಮಯದಲ್ಲಿ ನೀರು ಕುಡಿಯುವುದರಿಂದ ಹೊಟ್ಟೆ ಶುದ್ಧವಾಗುತ್ತದೆ. ಬೆಳಗ್ಗೆ ಎದ್ದ ಮೇಲೆ ನೀರು ಕುಡಿಯುವುದರಿಂದ ಶರೀರಕ್ಕೆ ಪುಷ್ಕಳವಾಗಿ ನೀರು ಸಿಕ್ಕು ಮುಖದ ಕಳೆ ಹೆಚ್ಚಾಗುತ್ತದೆ. ಶರೀರಕ್ಕೆ ನಾವು ಕೊಡುವ ಬಹುಮಾನ ನೀರು. ಅಧಿಕವಾಗಿ ದೇಹ ತೆಗೆದುಕೊಳ್ಳುವುದರಿಂದ ತುಂಬಾ ಆರೋಗ್ಯವಾಗಿ ಉತ್ಸಾಹಿಗಳಾಗಿ ಇರುತ್ತೀರಿ. ಬೆಳಗ್ಗೆ ಉಗುರು ಬೆಚ್ಚಗಿನ ನೀರಿನಲ್ಲಿ ಜೇನುತುಪ್ಪ ಮತ್ತು ನಿಂಬೆ ರಸ ತೆಗೆದುಕೊಳ್ಳುವುದರಿಂದ ಸಣ್ಣಗೆ ಎತ್ತರವಾಗಿ ಕಾಣುತ್ತೀರಿ. ಇನ್ನು ರಸ ಹಿಂಡಿ ಉಳಿದ ನಿಂಬೆ ಹಣ್ಣಿನ ಸಿಪ್ಪೆಯನ್ನು ಹಿಂದಕ್ಕೆ ತಿರುಗಿಸಿ ಅದರಿಂದ ಕಚ್ಚಿನ ಭಾಗ ಮೊಣಕೈಗಳನ್ನು ಉಜ್ಜಿಕೊಳ್ಳಿ. ಈ ರೀತಿಯಾಗಿ ಮಾಡುವುದರಿಂದ ಶರೀರದ ಚರ್ಮದ ಕಪ್ಪು ಬಣ್ಣ ಸ್ವಲ್ಪ ಕಡಿಮೆಯಾಗುತ್ತದೆ, ಹೊಸ ಹೊಳಪು ಬರುತ್ತದೆ. ಅಂದ, ಆನಂದ, ಆರೋಗ್ಯ ಮೂರಕ್ಕೂ ತುಂಬಾ ಹತ್ತಿರ ಸಂಬಂಧವಿದೆ. ಸಂತೋಷವಾಗಿದ್ದರೆ ಅಂದವನ್ನು, ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳಬಹುದು. ಪೌಷ್ಟಿಕ ಆಹಾರವನ್ನು ತೆಗೆದುಕೊಳ್ಳುವುದರಿಂದ ಇದು ಸಾಧ್ಯವಾಗುತ್ತದೆ. ಸದಾಕಾಲ ಸರಿಯಾಗಿ ನಿದ್ರೆ ಮಾಡುವುದನ್ನು ರೂಢಿ ಮಾಡಿಕೊಳ್ಳಿ. ದಿನಕ್ಕೆ ಕಡಿಮೆ ಎಂದರೆ 6 ಗಂಟೆಗಳವರೆಗೆ ನಿದ್ದೆ ಮಾಡುವುದರಿಂದ ದೇಹಕ್ಕೆ ಒಳ್ಳೆಯ ವಿಶ್ರಾಂತಿ ಸಿಗುತ್ತದೆ. ಅದರ ಜೊತೆಗೆ ಮುಖದ ಹೊಳಪು ಹೆಚ್ಚಾಗುತ್ತದೆ. ರಾತ್ರಿ ವೇಳೆ ಚೆನ್ನಾಗಿ ನಿದ್ರೆ ಮಾಡುವುದರಿಂದ ಹಗಲಿನಲ್ಲಿ ಉತ್ಸಾಹದಿಂದ ಚುರುಕಾಗಿ ಕೆಲಸ ಮಾಡಲು ಸಹಾಯವಾಗುತ್ತದೆ. ಸಮಾಜದಲ್ಲಿ ಉತ್ಸಾಹಿಗಳಾಗಿರುವುದು ಮತ್ತು ಒಳ್ಳೆಯ ಬಟ್ಟೆಗಳನ್ನು ಹಾಕಿಕೊಳ್ಳುವುದನ್ನು ರೂಢಿ ಮಾಡಿಕೊಳ್ಳಿ. ಧ್ಯಾನ, ಪ್ರಾರ್ಥನೆಯು ಮನಸ್ಸನ್ನು ನಿಯಂತ್ರಣದಲ್ಲಿ ಇಡುವುದರಿಂದ ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಮನಸ್ಸನ್ನು ಸಂತೋಷದಿಂದ ಇಟ್ಟುಕೊಂಡು ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಬಹುದು. ಕರಿದ ಪದಾರ್ಥಗಳನ್ನು ದೂರ ಮಾಡುವುದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಯಾವಾಗಲಾದರೂ ಇವುಗಳನ್ನು ತಿನ್ನಬೇಕೆಂದರೆ ಮಿತವಾಗಿ ತಿನ್ನುವುದು ಒಳ್ಳೆಯದು. ಹಣ್ಣು, ತರಕಾರಿ ಪದಾರ್ಥವನ್ನು ಹೆಚ್ಚಾಗಿ ತೆಗೆದುಕೊಳ್ಳಿ. ಇದರಿಂದ ರೋಗ ನಿರೋಧಕ ಶಕ್ತಿಯು ಹೆಚ್ಚಾಗುತ್ತದೆ, ಜೀರ್ಣಶಕ್ತಿ ಕ್ರಮಬದ್ಧವಾಗುತ್ತದೆ. ವಾರಕ್ಕೆ 1 ಸಲ ತಲೆ ಸ್ನಾನ ಮಾಡಿ. ಇದರ ಶರೀರದ ರಕ್ತದ ಪ್ರಸರಣವು ಹೆಚ್ಚಾಗುವುದರ ಜೊತೆಗೆ ಶರೀರವು ಮೃದುವಾಗಿ ಸುಂದರವಾಗಿ ಕಾಣಿಸುತ್ತದೆ. ಅರಿಶಿನ ಹಚ್ಚಿಕೊಳ್ಳುವುದಕ್ಕೆ ಸಮಯ ಸಾಕಾಗುವುದಿಲ್ಲ ಎಂಬ ಭಾವನೆಯನ್ನು ಮನಸ್ಸಿಗೆ ಅಷ್ಟೇ ಅಲ್ಲ, ಊಹೆಗೂ ತಂದುಕೊಳ್ಳಬೇಡಿ. ವಾರಕ್ಕೆ 1 ಸಲ ಅರಿಶಿನ ಹಚ್ಚಿಕೊಂಡು ಸ್ನಾನ ಮಾಡಬೇಕೆಂದು ನಾವು ದೃಢವಾಗಿ ನಿಶ್ಚಯ ಮಾಡಬೇಕು. ಇದರಿಂದ ಸದಾ ಸುಂದರವಾಗಿ ಕಾಣಬಹುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ ಮತ್ತು ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.